ಹಾಯ್ ಹಲೋ. ಇವತ್ತಿನ ಸಂಚಿಕೆಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 NEP ಅಂತ ಹೇಳ್ತೀವಲ್ಲ ಅದು. ಶಿಕ್ಷಣದ ವ್ಯವಸ್ಥೆಯಲ್ಲಿ ಬದಲಾವಣೆಗಾಗಿ ಇರುವಂತ ರಾಷ್ಟ್ರೀಯ ಶಿಕ್ಷಣ ನೀತಿ ಏನನ್ನು ಹೇಳುತ್ತದೆ, ಏನೆಲ್ಲ ಅಂಶಗಳನ್ನು ಇದು ಒಳಗೊಂಡಿದೆ, ಹಾಗೂ ಶಿಕ್ಷಕರಾದವರು ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂತವರು ಇದನ್ನು ಓದಲೇಬೇಕಾಗುತ್ತದೆ. ಹಾಗಿದ್ರೆ ಇದರಲ್ಲಿ ಯಾವ ಯಾವ ಅಂಶಗಳನ್ನು ಒಳಗೊಂಡಿದೆ ಎಂಬುದನ್ನು ನೋಡ್ತಾ ಹೋಗೋಣ. ರಾಷ್ಟ್ರೀಯ ಶಿಕ್ಷಣ ನೀತಿ 2020. ಶಿಕ್ಷಣವು ಮಾನವನ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ವಿಕಸಿಸುವ ಸಮಾನ ಮತ್ತು ನ್ಯಾಯಯುತ ಸಮಾಜವನ್ನು ನಿರ್ಮಿಸುವ ಮತ್ತು ರಾಷ್ಟ್ರೀಯ ಅಭಿವೃದ್ಧಿಯನ್ನು ಉತ್ತೇಜಿಸುವ ಮೂಲಭೂತ ಅಂಶವಾಗಿದೆ. ಗುಣಮಟ್ಟ ಶಿಕ್ಷಣದ ಸಾರ್ವತ್ರಿಕ ಲಭ್ಯತೆಯು ಆರ್ಥಿಕ ವಲಯದಲ್ಲಿ ಜಾಗತಿಕ ವೇದಿಕೆಯಲ್ಲಿ ಭಾರತದ ನಿರಂತರ ಪ್ರಗತಿ ಮತ್ತು ನಾಯಕತ್ವ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ, ವೈಜ್ಞಾನಿಕ ಪ್ರಗತಿ, ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆ ಸಂಬಂಧಿತ ವಿಷಯಗಳಿಗೆ ಪ್ರಮುಖ ಆಧಾರವಾಗಿದೆ. ಶಿಕ್ಷಣ ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕತೆ ಇದೆ ಅಲ್ವಾ? ಇಲ್ಲಿ ಬಹಳ ಮುಖ್ಯವಾಗಿ ಶಿಕ್ಷಣದಲ್ಲಿ ಸಾಮಾಜಿಕ ನ್ಯಾಯ, ಸಮಾನತೆ, ಸಮಾನವಾದ ಅವಕಾಶ ಸಿಗಬೇಕು. ಇಲ್ಲಿ ಜಾತಿ, ಧರ್ಮ, ಲಿಂಗ ಯಾವುದೇ ರೀತಿಯ ತಾರತಮ್ಯ ಇರುವುದಿಲ್ಲ. ಎಲ್ಲರಿಗೂ ಸಮಾನವಾದ ಶಿಕ್ಷಣ ಸಿಗಬೇಕು, ಎಲ್ಲರಿಗೂ ಉದ್ಯೋಗ ಸಿಗಬೇಕು ಎನ್ನುವುದೇ ಇದರ ಒಂದು ಉದ್ದೇಶವಾಗಿರುತ್ತದೆ. ಸಮಾನ ಮತ್ತು ನ್ಯಾಯಯುತವಾಗಿರಬೇಕು ಅನ್ನೋದನ್ನು ಇದು ಹೇಳುತ್ತದೆ. ಹಾಗೆಯೇ ವ್ಯಕ್ತಿ, ಸಮಾಜ, ದೇಶ ಮತ್ತು ಪ್ರಪಂಚದ ಒಳಿತಿಗಾಗಿ ನಮ್ಮ ದೇಶದ ಶ್ರೀಮಂತ ಪ್ರತಿಭೆ ಮತ್ತು ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಲು ಹಾಗೂ ಗರಿಷ್ಠ ಮಟ್ಟಕ್ಕೆ ಕೊಂಡೊಯ್ಯಲು ಗುಣಮಟ್ಟದ ಸಾರ್ವತ್ರಿಕ ಶಿಕ್ಷಣವು ಉತ್ತಮ ಮಾರ್ಗವಾಗಿದೆ. ಮುಂದಿನ ದಶಕದಲ್ಲಿ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಯುವ ಜನರನ್ನು ಹೊಂದಿರುತ್ತದೆ ಮತ್ತು ಅವರಿಗೆ ಉನ್ನತ ಗುಣಮಟ್ಟದ ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸುವ ನಮ್ಮ ಸಾಮರ್ಥ್ಯವೇ ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಇಲ್ಲಿ ನೋಡಿ, ಗುಣಮಟ್ಟದ ಸಾರ್ವತ್ರಿಕ ಶಿಕ್ಷಣವು ಉತ್ತಮ ಮಾರ್ಗವಾಗಿದೆ. ಇಲ್ಲಿ ಏನ್ ಹೇಳುತ್ತದೆ ಅಂದ್ರೆ, ಒಬ್ಬ ವ್ಯಕ್ತಿ, ಸಮಾಜದ, ದೇಶದ, ಪ್ರಪಂಚದ ಒಳಿತಿಗಾಗಿ ಗುಣಮಟ್ಟದ ಶಿಕ್ಷಣವು ಸಿಗಬೇಕು. ಅಂದ್ರೆ ಕ್ವಾಲಿಟಿ ಎಜುಕೇಶನ್ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಕೇವಲ ಸರ್ಟಿಫಿಕೇಟು ಅಥವಾ ಅಂಕ ಅಲ್ಲ, 100ಕ್ಕೆ 100 ಅಂಕ ಗಳಿಸುವುದು, ಎಲ್ಲ ರೀತಿಯ ಸರ್ಟಿಫಿಕೇಟ್ ಕೊಡುವುದು, ಆ ರೀತಿ ಅಲ್ಲ. ಇಲ್ಲಿ ಜ್ಞಾನ ವಿಕಾಸವಾಗಬೇಕು. ಗುಣಮಟ್ಟದ ಶಿಕ್ಷಣ ಅಂದ್ರೆ ಮುಂದಿನ ದಶಕದಲ್ಲಿ ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಯುವಜನರನ್ನು ಹೊಂದಿರುತ್ತದೆ. ಅವರಿಗಾಗ ಉನ್ನತ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋದನ್ನು ಇದು ಹೇಳುತ್ತದೆ. ಹಾಗೆಯೇ ಭಾರತವು 2015ರಲ್ಲಿ ಅಂಗೀಕರಿಸಿದ 2030ರ ಸುಸ್ಥಿರ ಅಭಿವೃದ್ಧಿ ಕಾರ್ಯಸೂಚಿಯ ಗುರಿ 4 SDG4 ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಕಾರ್ಯಸೂಚಿಯ ಗುರಿ 4 ರಲ್ಲಿ ಪ್ರತಿಬಿಂಬಿತವಾದ ಜಾಗತಿಕ ಶಿಕ್ಷಣ ಅಭಿವೃದ್ಧಿ ಕಾರ್ಯಸೂಚಿಯು 2030ರ ವೇಳೆಗೆ ಏನಾಗಬೇಕದು ಎಲ್ಲರಿಗೂ ಸಮನ್ವಯಿತ
ಮತ್ತು ಸಮಾನ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಆಜೀವ ಕಲಿಕೆಯ ಅವಕಾಶಗಳನ್ನು ಉತ್ತೇಜಿಸಲು ಪ್ರಯತ್ನಿಸುತ್ತದೆ. 2015ರಲ್ಲಿ ಮತ್ತು 2030 ಹೊತ್ತಿಗೆ ಸುಸ್ಥಿರ ಅಭಿವೃದ್ಧಿಯ ಕಾರ್ಯಸೂಚಿಯ ಗುರಿ 4 ಅಂದ್ರೆ 2030 ಹೊತ್ತಿಗೆ ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಕಲಿಕೆಗೆ ಅವಕಾಶ ಇರಬೇಕು ಅನ್ನೋದನ್ನು ಇದು ತಿಳಿಸುತ್ತದೆ. ಇವಾಗ 2030 ಹೊತ್ತಿಗೆ ಹಾಗೂ ಶಿಕ್ಷಣವನ್ನು ಹೆಚ್ಚು ಪ್ರಾಯೋಗಿಕ, ಸಮಗ್ರ, ಸಂಪೂರ್ಣ, ಅನ್ವೇಷಣಾ ಚಾಲಿತ, ಆವಿಷ್ಕಾರ ಆಧಾರಿತ, ಕಲಿಕಾರ್ಥ ಕೇಂದ್ರಿತ, ಚರ್ಚಾ ಆಧಾರಿತ, ನಮ್ಯ ಮತ್ತು ಆನಂದದಾಯಕವಾಗಿಸುವಂತೆ ಬೋಧನಾಶಾಸ್ತ್ರವು ವಿಕಸನವಾಗಬೇಕಾಗಿದೆ. ಬೋಧನೆ ಅಂದ್ರೆ ಇಲ್ಲಿ ಮಕ್ಕಳಿಗೆ ಹೆಚ್ಚು ಅವಕಾಶವನ್ನು ಕೊಡಬೇಕಾಗುತ್ತದೆ. ಮಕ್ಕಳನ್ನು ಬೋಧನಾ ವಿಧಾನದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ. ಚರ್ಚೆಗೆ ಹೆಚ್ಚು ಅವಕಾಶ ನೀಡಬೇಕಾಗುತ್ತದೆ. ಈಗ ನಾವು ಹೋದ್ವಿ, ಒಂದು ತರಗತಿಯಲ್ಲಿ ಒಂದು ಲೆಸನ್ ಅನ್ನು ಓಪನ್ ಮಾಡಿದ್ವಿ, ನಿಂತ್ಕೊಂಡಲ್ಲೇ ಒಂದು ಎಕ್ಸ್ಪ್ಲೈನ್ ಮಾಡಿದೀವಿ, ಆಮೇಲೆ ಕ್ವಶನ್ ಅಂಡ್ ಆನ್ಸರ್ ಬರೆಸ್ತೀವಿ, ಆಮೇಲೆ ಆ ಕ್ವಶನ್ ಅಂಡ್ ಆನ್ಸರ್ ತಕ್ಕಗೆ ಮಗು ಪರೀಕ್ಷೆ ಬರ್ತು, ಅಂಕ ತೆಗಿತು. ಆ ರೀತಿಯಲ್ಲ, ಮಕ್ಕಳಿಗೆ ಹೆಚ್ಚು ಅವಕಾಶವನ್ನು ನೀಡಬೇಕಾಗುತ್ತದೆ. ನಾವು ಇಲ್ಲಿ ಈ ಬೋಧನಾ ಅವಧಿಯಲ್ಲಿ ಮಕ್ಕಳನ್ನು ನಾವು ಹೆಚ್ಚು ಅದರಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ ಅನ್ನೋದನ್ನು ಇದು ತಿಳಿಸುತ್ತದೆ. ಕೇವಲ ಅಂದ್ರೆ ಈಗ ಕೇವಲ ಒಂದೊಂದ್ಸಲ ನಾವೇನು ಮಾಡ್ತೀವಿ, ಈ ಸರ್ಟಿಫಿಕೇಟಿಗಾಗಿ ಅಥವಾ ಜ್ಞಾನ ಅಥವಾ ಅಂಕಕ್ಕಾಗಿ ಮಾಡುವಂಥದ್ದಲ್ಲ. ಜ್ಞಾನ ವಿಕಾಸವಾಗಬೇಕು ಮತ್ತು ಮಕ್ಕಳು ಅದರಲ್ಲಿ ತೊಡಗಿಸಿಕೊಳ್ಬೇಕಾಗುತ್ತದೆ. ಅಂತ ಒಂದು ಗುಣಮಟ್ಟದ ಶಿಕ್ಷಣವನ್ನು ನಾವಿಲ್ಲಿ ನೀಡಬೇಕಾಗುತ್ತದೆ ಅನ್ನೋದನ್ನು ಇದು ಹೇಳುತ್ತದೆ. ಪೂರ್ವ ಬಾಲ್ಯ ವ್ಯವಸ್ಥೆ, ಆರೈಕೆ ಮತ್ತು ಶಿಕ್ಷಣ ಹಂತದಿಂದ ಉನ್ನತ ಶಿಕ್ಷಣದ ಹಂತದವರೆಗೆ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಗುಣಮಟ್ಟ, ಸಮಾನತೆ ಮತ್ತು ಸಮಗ್ರತೆಯನ್ನು ತರುವ ಪ್ರಮುಖ ಸುಧಾರಣೆಗಳನ್ನು ಕೈಗೊಳ್ಳುವ ಮೂಲಕ ಅಪೇಕ್ಷಿತ ಗುರಿ ಮತ್ತು ವಾಸ್ತವದ ನಡುವೆ ಇರುವ ಅಂತರವನ್ನು ಕಡಿಮೆಗೊಳಿಸಬೇಕು. ಅಂದ್ರೆ ಈಗ LKG UKG ಇಂದ ಪ್ರಾರಂಭವಾದಂಥ ಶಿಕ್ಷಣ ಹಂತದ ಉನ್ನತ ಶಿಕ್ಷಣ ಮಟ್ಟಕ್ಕೆ ಹೋಗ್ತೀವಲ್ಲ, ಅಲ್ಲಿ ಅತ್ಯುನ್ನತವಾದಂಥ ಗುಣಮಟ್ಟದ ಶಿಕ್ಷಣ ಇರಬೇಕು ಮತ್ತು ಸಮಾನತೆ, ಈಕ್ವಾಲಿಟಿ ಇರುವಂತ ಒಂದು ಶಿಕ್ಷಣ ಬೇಕಾಗುತ್ತದೆ ಅನ್ನೋದನ್ನು ಇದು ತಿಳಿಸುತ್ತದೆ. ಹಾಗೆ ಭಾರತವು 2040 ವೇಳೆಗೆ ಸಾಮಾಜಿಕ ಅಥವಾ ಆರ್ಥಿಕ ಹಿನ್ನೆಲೆಯನ್ನು ಲೆಕ್ಕಿಸದೆ ಎಲ್ಲಾ ಮಕ್ಕಳಿಗೆ ಉನ್ನತ ಗುಣಮಟ್ಟದ ಶಿಕ್ಷಣ ಸಮಾನವಾಗಿ ಲಭ್ಯವಾಗುವಂತೆ ವ್ಯವಸ್ಥೆಯನ್ನು ರೂಪಿಸುವುದೇ ಪ್ರಮುಖ ಗುರಿಯಾಗಿರಬೇಕು. 2040 ವೇಳೆಗೆ ಸಾಮಾಜಿಕ ಅಥವಾ ಆರ್ಥಿಕ ಹಿನ್ನೆಲೆಯನ್ನು ಅದನ್ನು ಪರಿಗಣಿಸದೆ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ಸಮಾನವಾಗಿ ಕೊಡಬೇಕಾಗುತ್ತದೆ, ಲಭ್ಯವಾಗಬೇಕಾಗುತ್ತದೆ ಮಕ್ಕಳಿಗೆ ಅನ್ನೋದನ್ನು ಇದು ತಿಳಿಸುತ್ತದೆ. ಈ ನೀತಿಯು ಶಿಕ್ಷಣವು ಅಕ್ಷರ ಜ್ಞಾನ, ಗಣಿತ ಕೌಶಲ್ಯವನ್ನು ಒಳಗೊಂಡ ಬುನಾದಿ ಸಾಮರ್ಥ್ಯಗಳು ಮತ್ತು ವಿಮರ್ಶಾತ್ಮಕ ಚಿಂತನೆ ಹಾಗೂ ಸಮಸ್ಯಾ ಪರಿಹಾರದಂಥ ಉನ್ನತ ಹಂತದ ಜ್ಞಾನಾತ್ಮಕ ಸಾಮರ್ಥ್ಯಗಳನ್ನು ಮಾತ್ರವಲ್ಲದೆ ಸಾಮಾಜಿಕ, ನೈತಿಕ ಮತ್ತು ಭಾವನಾತ್ಮಕ ಸಾಮರ್ಥ್ಯಗಳನ್ನು ಸಹ ಅಭಿವೃದ್ಧಿಪಡಿಸಬೇಕು ಎಂಬ ತತ್ವವನ್ನು ಆಧರಿಸಿದೆ. ಇಲ್ಲಿ ಅಕ್ಷರ ಜ್ಞಾನ, ಲಿಟ್ರಸಿ ಅಂತ ಹೇಳ್ತೀವಲ್ಲ, ಅದರ ಜೊತೆಗೆ ಭಾಷೆಯ ಜೊತೆಗೆ ಗಣಿತದ ವ್ಯವಹಾರದ ಒಂದು ಜ್ಞಾನ. ಈಗ ಒಂದು ಅಂಗಡಿಗೆ ಹೋದಿವಿ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್, 1 kg ಸಕ್ಕರೆ ತೆಗೆದುಕೊಂಡಿವಿ, ಒಂದು ಚಾಕ್ಲೇಟ್ ತೆಗೆದುಕೊಂಡಿವಿ, ಮನೆಯಲ್ಲಿ ಅರ್ಧ ರೊಟ್ಟಿ ತಿಂದೆ. ಹೀಗೆ ಈ ರೀತಿ ವ್ಯವಹಾರದ ಜ್ಞಾನ, ಭಾಷೆಯ ಜೊತೆಗೆ ವ್ಯವಹಾರದ ಜ್ಞಾನವನ್ನು ಇರುವಂತ ಒಂದು ಶಿಕ್ಷಣ. ಅದು ಹೀಗೆ ಸಾಮಾಜಿಕ, ನೈತಿಕ ಮತ್ತು ಭಾವನಾತ್ಮಕವಾದಂತವಾಗಿ ಅಭಿವೃದ್ಧಿಪಡಿಸುವಂತ ಒಂದು ಶಿಕ್ಷಣ ಇರಬೇಕಾಗುತ್ತದೆ ಅನ್ನೋದನ್ನು ತಿಳಿಸುತ್ತದೆ.
ಹಿಂದಿನ ನೀತಿಗಳು ಏನದು? ಶಿಕ್ಷಣದ ಹಿಂದಿನ ನೀತಿಗಳ ಅನುಷ್ಠಾನವು ಮುಖ್ಯವಾಗಿ ಲಭ್ಯತೆ ಮತ್ತು ಸಮಾನತೆಯ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿತ್ತು. ರಾಷ್ಟ್ರೀಯ ಶಿಕ್ಷಣ ನೀತಿ 1986ರ ಅಪೂರ್ಣ ಕಾರ್ಯಸೂಚಿಯನ್ನು 1992ರಲ್ಲಿ ಮಾರ್ಪಡಿಸಿದ ಎನ್ಇಪಿ 1986-92ರ ನೀತಿಯು ಸೂಕ್ತವಾಗಿ ಗಮನಿಸಿದೆ. 1986-92ರ ನೀತಿಯ ನಂತರದ ಒಂದು ಪ್ರಮುಖ ಬೆಳವಣಿಗೆ ಎಂದರೆ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009ರದಾಗಿದ್ದು, ಇದು ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣವನ್ನು ಸಾಧಿಸಲು ಅವಶ್ಯವಾದ ಕಾನೂನು ಆಧಾರಗಳನ್ನು ರೂಪಿಸಿತು. ಈ 2000 ಹಿಂದಿನ ಶಿಕ್ಷಣದ ಹಿಂದಿನ ನೀತಿ ಇದು. 1986ರಿಂದ ನಾವು ಸುಮಾರು 35-36 ವರ್ಷ ಹಿಂದಿನ ಒಂದು ಶಿಕ್ಷಣ ಪದ್ಧತಿಯನ್ನು 2005ರವರೆಗೂ ಇದೇ ಶಿಕ್ಷಣ ಪದ್ಧತಿಯನ್ನೇ ನಾವು ಅಳವಡಿಸಿಕೊಂಡು ಬರ್ತಾ ಇದ್ದೀವಿ. 86ರಿಂದ 2005ರವರೆಗೆ ಹಿಂದಿನ ಪದ್ಧತಿಯನ್ನೇ ನಾವು ಏನ್ ಮಾಡ್ತಾ ಇದ್ವಿ, ಸುಮಾರು 35-36 ವರ್ಷ ಆಯ್ತು. ಅದೇ ಪದ್ಧತಿಯನ್ನು ನಾವು ಏನ್ ಮಾಡ್ತಾ ಇದ್ವಿ, ಅಳವಡಿಸಿಕೊಂಡು ಬರ್ತಾ ಇದ್ದೀವಿ ಅನ್ನೋದನ್ನು ಇದು ಹೇಳ್ತಾ ಇದ್ದೀವಿ. ಹಾಗೆಯೇ ಪ್ರಸ್ತುತ ನೀತಿಯ ತತ್ವಗಳು ಯಾವ ತರ? ತಾರ್ಕಿಕ ಚಿಂತನೆ ಮತ್ತು ನಿರ್ವಹಣೆಯಲ್ಲಿ ಸಮರ್ಥರಾಗಿರುವ ನೈತಿಕ ಮೌಲ್ಯಗಳು, ಸಹಾನುಭೂತಿ ಮತ್ತು ಅನುಭೂತಿ, ಧೈರ್ಯ, ಸೃಜನಶೀಲತೆ, ವೈಜ್ಞಾನಿಕ ಮನೋಭಾವವನ್ನು ಹೊಂದಿರುವ ಉತ್ತಮ ವ್ಯಕ್ತಿಗಳನ್ನು ರೂಪಿಸುವುದು ಶಿಕ್ಷಣ ವ್ಯವಸ್ಥೆಯ ಉದ್ದೇಶವಾಗಿದೆ. ಈಗ ಪ್ರೆಸೆಂಟ್ ಎನ್ಇಪಿ ಏನ್ ಹೇಳ್ತಾ ಇದೆ? ತಾರ್ಕಿಕ ಚಿಂತನೆ, ಮಕ್ಕಳಿಗೆ ಚಿಂತನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಮಕ್ಕಳನ್ನು ಬೋಧನೆಯ ಅವಧಿಯಲ್ಲಿ ಅವರನ್ನು ನಾವು ಅಳವಡಿಸಿಕೊಳ್ಬೇಕು. ಅವರಿಗೆ ನೈತಿಕ ಮೌಲ್ಯಗಳಿಗೆ, ಸಹಾನುಭೂತಿಗಳಿಗೆ, ಇವಕ್ಕೆಲ್ಲಗಳಿಗೂ ಸೃಜನಾತ್ಮಕ ಕ್ರಿಯೇಟಿವಿಟಿಯಾಗಿ ಥಿಂಕ್ ಮಾಡಲಿಕ್ಕೆ, ವೈಜ್ಞಾನಿಕ ಮನೋಭಾವವನ್ನು ಹೊಂದಿರುವಂತ ಉತ್ತಮ ರೀತಿಯ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಅವರಿಗೆ ನಾವು ರೂಪಿಸಿಕೊಡಬೇಕು. ಹೆಚ್ಚು ಮಕ್ಕಳನ್ನೇ ಅವರನ್ನೇ ನಾವು ಅಳವಡಿಸಿಕೊಳ್ಬೇಕು ಅನ್ನೋದನ್ನು ಹೇಳುತ್ತದೆ. ಶೈಕ್ಷಣಿಕ ಮತ್ತು ಶೈಕ್ಷಣಿಕೇತರ ಕ್ಷೇತ್ರಗಳೆರಡರಲ್ಲಿ ಪ್ರತಿ ವಿದ್ಯಾರ್ಥಿಯ ಸಂಪೂರ್ಣ ಬೆಳವಣಿಗೆಯನ್ನು ಉತ್ತೇಜಿಸಲು ಶಿಕ್ಷಕರು ತಾವು ಮತ್ತು ಪೋಷಕರಿಗೆ ಅರಿವು ಮೂಡಿಸುವ ಮೂಲಕ ಪ್ರತಿ ವಿದ್ಯಾರ್ಥಿಯ ವಿಶಿಷ್ಟ ಸಾಮರ್ಥ್ಯಗಳನ್ನು ಮಾನ್ಯ ಮಾಡುವುದು ಮತ್ತು ಬೆಳೆಸುವುದು. ನೋಡಿ, ಶಿಕ್ಷಣದಲ್ಲಿ ಅರಿವು ಮೂಡಿಸುವುದು, ಶಿಕ್ಷಕರು ತಾವು ಮತ್ತು ಪೋಷಕರಿಗೆ ತಿಳುವಳಿಕೆಯನ್ನು ನೀಡುವುದು. ಅಂದ್ರೆ ಈ ಎನ್ಇಪಿ ಏನ್ ಹೇಳ್ತಾ ಇದೆ ಅಂದ್ರೆ, ಮಕ್ಕಳನ್ನು ಹೆಚ್ಚು ನಾವು ಬೋಧನಾ ಅವಧಿಯಲ್ಲಿ ಅಳವಡಿಸಿಕೊಳ್ಳಬೇಕು. ಮಕ್ಕಳಿಗೆ ತಾರ್ಕಿಕವಾಗಿ ಅವರಿಗೆ ಚಿಂತೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಈಗ ನಾವೇ ಹೋದ್ವಿ, ಒಂದು ಪಾಠ ತೆಗೆದ್ವಿ, ಲೆಸನ್ ಎಕ್ಸ್ಪ್ಲೇನ್ ಮಾಡಿದ್ವಿ, ಬಂದಿವಿ, ಆ ರೀತಿ ಅಲ್ಲ. ಅಂದ್ರೆ ಮಕ್ಕಳಿಗೆ ಹೆಚ್ಚು ಅವಕಾಶ ಕೊಡಬೇಕು, ಅವರೇ ಥಿಂಕ್ ಮಾಡಬೇಕು. ಇವತ್ತಿನ ಒಂದು ಎನ್ಇಪಿ ಹೇಳ್ತಾ ಇದೆ, ಅವ್ರ ಮಕ್ಕಳಿಗೆ ಹೆಚ್ಚು ಅವಕಾಶ ಕೊಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀವಿ. ಏನು, 3ನೇ ತರಗತಿಯ ವೇಳೆಗೆ ಎಲ್ಲಾ ವಿದ್ಯಾರ್ಥಿಗಳು ಬುನಾದಿ ಅಕ್ಷರ ಜ್ಞಾನ, 3ನೇ ತರಗತಿಯ ವೇಳೆಗೆ ಎಲ್ಲಾ ವಿದ್ಯಾರ್ಥಿಗಳು ಬುನಾದಿ ಅಕ್ಷರ ಜ್ಞಾನ ಮತ್ತು ಸಂಖ್ಯಾ ಜ್ಞಾನವನ್ನು ಹೊಂದಲು ಹೆಚ್ಚಿನ ಆದ್ಯತೆಯನ್ನು ನೀಡುವುದು. ನೋಡಿ, ಲಿಟ್ರಸಿ ಅಂದ್ರೆ ಸಾಕ್ಷರನಾಗಿ ಮಾಡುವುದು, ಅಂದ್ರೆ ಅಕ್ಷರ ಜ್ಞಾನ ಮತ್ತು ಗಣಿತದ ಜ್ಞಾನ ಯಾವಾಗ 3ನೇ ತರಗತಿ ವೇಳೆಯಲ್ಲಿ ಅದು ಹೊಂದಿರಬೇಕು. ಆ ಜ್ಞಾನವನ್ನು, ಆ ಕೌಶಲ್ಯವನ್ನು ಮಗು ಹೊಂದಿರಬೇಕಾಗುತ್ತದೆ. ನಮ್ಯತೆ, ಇದರಿಂದಾಗಿ ಕಲಿಯುವವರು ತಮ್ಮ ಕಲಿಕೆಯ ಪಥವನ್ನು ಮತ್ತು ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡುವ ಅವಕಾಶವನ್ನು ಹೊಂದಿರುತ್ತಾರೆ ಮತ್ತು ಆ ಮೂಲಕ ಅವರ ಪ್ರತಿಭೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾಗಿ ಜೀವನದಲ್ಲಿ ತಮ್ಮದೇ ಆದ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ನೋಡಿ, ಅವರ ಪ್ರತಿಭೆ ಮತ್ತು ಆಸಕ್ತಿಗಳಿಗೆ ಅಂದ್ರೆ ನಾವು ಉನ್ನತ ಮಟ್ಟದ ಗುಣಮಟ್ಟದ ಶಿಕ್ಷಣವನ್ನು, ಕ್ವಾಲಿಟಿ ಎಜುಕೇಶನ್
ಕೊಟ್ಟುಬಿಟ್ರೆ ಅವರೇ ತಮ್ಮ ಪ್ರತಿಭೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾಗಿ ತಮ್ಮ ತಮ್ಮ ಜೀವನವನ್ನು ಅವರೇ ಆಯ್ಕೆ ಮಾಡಿಕೊಳ್ಳುತ್ತಾರೆ. ತಮ್ಮ ದಾರಿಯನ್ನು ತಾವೇ ನೋಡಿಕೊಳ್ತಾರೆ. ಅಂದ್ರೆ ಅಂತ ಉತ್ತಮ ಮಟ್ಟದ ಶಿಕ್ಷಣವನ್ನು ನಾವು ನೀಡಬೇಕಾಗುತ್ತದೆ ಮಕ್ಕಳಿಗೆ. ಅಂದ್ರೆ ಬೋಧನಾ ವ್ಯವಸ್ಥೆಯಲ್ಲಿ ಅವಧಿಯಲ್ಲಿ ಅವರನ್ನು ನಾವು ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ಇದು ತಿಳಿಸ್ತಾ ಇದೆ ಅಲ್ವಾ. ಹಾಗೆಯೇ ಕಲಿಕೆ ವಿವಿಧ ವಿಷಯಗಳ ನಡುವಿನ ಹಾನಿಕಾರಕ ಶ್ರೇಣೀಕರಣ ಮತ್ತು ವ್ಯತ್ಯಾಸಗಳನ್ನು ಹೋಗಲಾಡಿಸಲು ಕಲೆ ಮತ್ತು ವಿಜ್ಞಾನಗಳ ನಡುವೆ, ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳ ನಡುವೆ, ವೃತ್ತಿಪರ ಮತ್ತು ಶೈಕ್ಷಣಿಕ ವಿಷಯಗಳ ನಡುವೆ ಬಿಗಿಯಾದ ವಿಭಜನೆಗಳಿಲ್ಲದ ಶಿಕ್ಷಣ ವ್ಯವಸ್ಥೆ ರೂಪಣೆ. ಈ ರ್ಯಾಂಕ್ ಶ್ರೇಣೀಕರಣ ಮೀನ್ಸ್ ಈ ರ್ಯಾಂಕ್ ಪದ್ಧತಿ ಹೋಗಲಾಡಿಸಬೇಕು. ಅವರಿಗೆ ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಅವಕಾಶವನ್ನು ಕೊಡಬೇಕಾಗುತ್ತದೆ. ಈ PT ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಅಥವಾ ಮ್ಯೂಸಿಕ್ ಇರ್ಬೋದು, ಹೀಗೆ ಎಲ್ಲಾ ರೀತಿಯ ಚಟುವಟಿಕೆಗಳು, ಕಲೆ, ವಿಜ್ಞಾನ ಇವುಗಳಿಗೆಲ್ಲರಲ್ಲಿ ಕೂಡ ಅವಕಾಶವನ್ನು ಕೊಡಬೇಕಾಗುತ್ತದೆ. ಶ್ರೇಣೀಕರಣ ಪದ್ಧತಿಯನ್ನು ಹೋಗಲಾಡಿಸಬೇಕಾಗುತ್ತದೆ. ಅದು ಬೇಡ. ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಅದೆಲ್ಲ ಬೇಡ. ಜ್ಞಾನದ ಏಕತೆ ಮತ್ತು ಸಮಗ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಬಹು ವಿಷಯಗಳ ಕ್ಷೇತ್ರಕ್ಕಾಗಿ ವಿಜ್ಞಾನ, ಸಾಮಾಜಿಕ ವಿಜ್ಞಾನ, ಕಲೆ, ಮಾನವಿಕ ವಿಷಯಗಳು ಮತ್ತು ಕ್ರೀಡೆಗಳನ್ನು ಒಳಗೊಂಡ ಬಹುಮುಖಿ ಸಮಗ್ರ ಶಿಕ್ಷಣ. ನೋಡಿ, ಕ್ರೀಡೆಗಳಿಗೆಲ್ಲ ಹೆಚ್ಚು ಅವಕಾಶ ಕೊಡಬೇಕಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಿಗೂ ನಾವು ಅವಕಾಶ ಕೊಡಬೇಕು ಮಗುವಿಗೆ ಅನ್ನೋದನ್ನು ತಿಳಿಸುತ್ತದೆ. ಬಹುಮುಖಿ ಎಲ್ಲ ರೀತಿಯ ಪರೀಕ್ಷೆಗಾಗಿ ಕಲಿಕೆ ಮತ್ತು ಯಾಂತ್ರಿಕ ಕಲಿಕೆಗಿಂತ ಪರಿಕಲ್ಪನಾ ತಿಳುವಳಿಕೆಗೆ ಒತ್ತು. ನೋಡಿ, ಪರೀಕ್ಷೆಗಾಗಿ ಕಲಿಕೆ ಮತ್ತು ಯಾಂತ್ರಿಕ ಕಲಿಕೆಗಿಂತ ಪರಿಕಲ್ಪನಾ ತಿಳುವಳಿಕೆಗೆ ಹೆಚ್ಚು ಅವಕಾಶವನ್ನು ಕೊಡಬೇಕು, ಹೆಚ್ಚು ಒತ್ತನ್ನು ಕೊಡಬೇಕು. ನಾವೇನ್ ಮಾಡ್ತಾ ಇದೀವಿ? ಕೊಡ್ತಾ ಇಲ್ಲಲ್ವಾ? ಹಾಗಾಗಿ ತಾರ್ಕಿಕ ನಿರ್ಧಾರ ಮತ್ತು ನಾವೀಯತೆಯನ್ನು ಉತ್ತೇಜಿಸಲು ಸೃಜನಶೀಲ ಮತ್ತು ವಿಮರ್ಶಾತ್ಮಕ ಚಿಂತನೆ, ಕ್ರಿಯೇಟಿವಿಟಿಯಾಗಿ ಅವರು ಏನ್ ಮಾಡ್ತಾರೆ ಅದಕ್ಕೆಲ್ಲ ಅವಕಾಶಗಳನ್ನು ಮಾಡಿಕೊಡ್ಬೇಕಾಗುತ್ತದೆ ಮಕ್ಕಳಿಗೆ. ನಾವು ಹೊಸದನ್ನು ಕಂಡು ಹಿಡಿತಾ ಇರ್ತಾರೆ ಮಕ್ಕಳುಗಳು. ಇವತ್ತಿನ ಮಕ್ಕಳುಗಳು ತುಂಬಾ ಇಂಟೆಲಿಜೆಂಟ್ ಇದ್ದಾರೆ. ಅವರಿಗೆ ಎಲ್ಲ ರೀತಿಯದು ಗೊತ್ತಿರುತ್ತದೆ. ಅದನ್ನೆಲ್ಲವನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಅವರು ಅದು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾವು ಅನ್ನೋದನ್ನು ತಿಳಿಸುತ್ತದೆ. ಇನ್ನು ಭಾಗ 1 ಶಾಲಾ ಶಿಕ್ಷಣ ಏನಂದ್ರೆ, ಈ ಕೊನೆಯ NEPಯಲ್ಲಿ 4 ಭಾಗಗಳಿವೆ. ಮೊದಲನೆಯ ಭಾಗವೇ ಶಾಲಾ ಶಿಕ್ಷಣ. ಈ ಶಾಲಾ ಶಿಕ್ಷಣದಲ್ಲಿ ಮತ್ತೆ ಬಹಳ ಮುಖ್ಯವಾಗಿ 8 ಭಾಗಗಳಿದ್ದಾವೆ. ಅದು ಯಾವುದು ಎಂಬುದನ್ನು ನೋಡೋಣ. ಪೂರ್ವ ಬಾಲ್ಯ ವ್ಯವಸ್ಥೆ, ಆರೈಕೆ ಮತ್ತು ಶಿಕ್ಷಣ ಕಲಿಕೆಯ ಬುನಾದಿ. ಬಾಲ್ಯಾವಧಿಯಿಂದ ಮಗು ಕಲಿತಾ ಬರ್ತಿದೆಯಲ್ಲ, LKG UKG ಇಂದ ಹಂತದವರೆಗೆ ಶಿಕ್ಷಣದ ಅದ್ರ ಬುನಾದಿ, ಅಡಿಪಾಯ. ಅದು ಬುನಾದಿ ಅಕ್ಷರ ಜ್ಞಾನ ಮತ್ತು ಸಂಖ್ಯಾ ಜ್ಞಾನ ಕಲಿಕೆಗೆ ತುರ್ತು ಮತ್ತು ಅವಶ್ಯವಿರುವ ಅಪೇಕ್ಷಿತ ಅಂಶಗಳು. ಭಾಷೆಯ ಜೊತೆಗೆ ಗಣಿತನೂ ಕೂಡ ಬಹಳ ಮುಖ್ಯ. ಗಣಿತದ ಜ್ಞಾನ, ಅಕ್ಷರದ ಜ್ಞಾನದ ಜೊತೆಗೆ ಗಣಿತದ ಜ್ಞಾನನೂ ಕೂಡ ಬಹಳ ಮುಖ್ಯ. ಶಾಲೆ ಬಿಟ್ಟ ಮಕ್ಕಳ ದರವನ್ನು ಕಡಿಮೆಗೊಳಿಸುವುದು ಮತ್ತು ಎಲ್ಲ ಹಂತಗಳಲ್ಲಿ ಶಿಕ್ಷಣದ ಸಾರ್ವತ್ರಿಕ ಲಭ್ಯತೆಯನ್ನು ಖಚಿತಪಡಿಸುವುದು. ಎಲ್ಲ ಹಂತಗಳಲ್ಲಿ. 4ನೇದು, ಶಾಲೆಗಳಲ್ಲಿ ಪಠ್ಯಕ್ರಮ ಮತ್ತು ಬೋಧನಾ ವಿಧಾನ ಕಲಿಕೆಯು ಸಂಪೂರ್ಣ, ಸಮಗ್ರ, ಆಹ್ಲಾದಕರ ಮತ್ತು ಭಾಗವಹಿಸುವಿಕೆಯಿಂದ ಕೂಡಿರಬೇಕು. ಅಂದ್ರೆ ಮಕ್ಕಳು ಸಂತೋಷದಿಂದ ಆ ಬೋಧನಾ ಅವಧಿಯಲ್ಲಿ ಎಲ್ಲಾ ಮಕ್ಕಳುಗಳು ಭಾಗವಹಿಸುವ ಹಾಗೆ ಇರಬೇಕು. ಆ ಬೋಧನಾ ಅವಧಿ ಹ್ಯಾಪಿಯಿಂದ ಇರುವ ಹಾಗೆ ಇರಬೇಕು. ಶಿಕ್ಷಕರು ಸಮಾನ ಮತ್ತು ಸಮಾವೇಶ ಶಿಕ್ಷಣ
ಎಲ್ಲರಿಗಾಗಿ ಕಲಿಕೆ. ಆ ಕಲಿಕೆಯ ಅವಧಿಯಲ್ಲಿ, ಆ ಬೋಧನಾ ಅವಧಿಯಲ್ಲಿ ಸಮಾನ ಮತ್ತು ಆ ಸಮಾವೇಶದಲ್ಲಿ, ಆ ಅವಧಿಯಲ್ಲಿ ಆ ಕಲಿಕೆಗೆ ಎಲ್ಲರಿಗೂ ಸಮಾನವಾದ ಅವಕಾಶ ಇರಬೇಕಾಗುತ್ತದೆ. ನೋಡಿ, NEP ಎಲ್ಲದೂ ಸಮಾನ ಮತ್ತು ಗುಣಮಟ್ಟದ ಶಿಕ್ಷಣವನ್ನೇ ಹೇಳ್ತಾ ಇದೆ. ಶಾಲಾ ಸಂಕೀರ್ಣ ಅಥವಾ ಸಮೂಹಗಳ ಮೂಲಕ ದಕ್ಷತೆಯಿಂದ ಸಂಪನ್ಮೂಲಗಳನ್ನು ಒದಗಿಸುವುದು ಮತ್ತು ಪರಿಣಾಮಕಾರಿ ಆಡಳಿತ ನಡೆಸುವುದು. ಮೆಟೀರಿಯಲ್ಸ್ ಅದು ಪರಿಣಾಮಕಾರಿಯಾಗಿ ಇರಬೇಕಾಗುತ್ತದೆ. ಕೊನೆಯದಾಗಿ, ಶಾಲಾ ಶಿಕ್ಷಣಕ್ಕಾಗಿ ಮಾನಕಗಳ ನಿರ್ಧಾರ ಮತ್ತು ಅಂಗೀಕರಣ. ಶಿಕ್ಷಕರು ಮತ್ತು ಮಕ್ಕಳಿಗೆ ತೊಂದರೆ ಆಗದ ಹಾಗೆ ಈ ಎಲ್ಲ ಅಂಶಗಳನ್ನು ಇದು ಭಾಗ 1 ಶಾಲಾ ಶಿಕ್ಷಣದಲ್ಲಿ ಬರುತ್ತದೆ. ಇದು ಶಾಲಾ ಶಿಕ್ಷಣದ ವ್ಯವಸ್ಥೆಯಲ್ಲಿ ಬರುವಂತದ್ದು. ಟೋಟಲಿ ಆಗಿ NEP ಏನ್ ಹೇಳುತ್ತದೆ ಅಂದ್ರೆ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಶ್ರೇಣಿಕಾ ಪದ್ಧತಿ ಹೋಗಬೇಕು, ಎಲ್ಲಾ ಮಕ್ಕಳು ಸಮಾನವಾಗಿ ಇರಬೇಕು, ಎಲ್ಲಾ ಮಕ್ಕಳಿಗೂ ಸಮಾನವಾದಂತ ಶಿಕ್ಷಣ ಸಿಗಬೇಕು, ಹಾಗೆಯೇ ಮಕ್ಕಳಿಗೆ ಅವಕಾಶ ಹೆಚ್ಚು ಕೊಡಬೇಕು, ತರಗತಿಯಲ್ಲಿ ಆ ಬೋಧನಾ ಅವಧಿಯಲ್ಲಿ ಮಕ್ಕಳನ್ನು ಹೆಚ್ಚು ಅಳವಡಿಸಿಕೊಳ್ಳಬೇಕು, ಮಕ್ಕಳಿಗೆ ಡಿಸ್ಕಸ್ ಮಾಡಲಿಕ್ಕೆ ಹೆಚ್ಚು ಅವಕಾಶ ಕೊಡಬೇಕು ಅನ್ನೋದೇ NEP ಹೇಳ್ತೇವೆ. ಹೆಚ್ಚು ಮಕ್ಕಳಿಗೆ ಅವಕಾಶ ಕೊಡಬೇಕು, ಶಿಕ್ಷಕರು ಕಡಿಮೆ ಇರಬೇಕು, ಮಕ್ಕಳದೇ ಹೆಚ್ಚಿರಬೇಕು ಅನ್ನೋದನ್ನು NEP ಹೇಳ್ತಾ ಇದೆ. ಸ್ನೇಹಿತರೆ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.